ನೆಕ್ಸ್ಟ್ 60 ನಿಮಿಷಗಳಲ್ಲಿ ವರ್ಲ್ಡ್ ಫುಲ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಮಿಸೈಲ್ ಲಾಂಚ್ ಆದಮೇಲೆ ನಿಮಗೆ ಡಿಸಿಷನ್ ತಗೊಳ್ಳೋಕೆ 5 ನಿಮಿಷ ಮಾತ್ರ ಇರುತ್ತೆ. ಮತ್ತೆ ವರ್ಸ್ಟ್ ಪಾರ್ಟ್ ಏನು ಅಂದರೆ ಬಾಂಬ್ಸ್ಗಿಂತ ಡೇಂಜರಸ್ ಆಗಿರುವ ವಿಷಯ ಇನ್ನೂ ಕೂಡ ಸ್ಟಾರ್ಟ್ ಕೂಡ ಆಗಿಲ್ಲ. ಇಮ್ಯಾಜ್ ಮಾಡಿ, ಒಂದು ಸಲ ನೀವು ನಾರ್ಮಲ್ ಆಗಿ ಫೋನ್ ಯೂಸ್ ಮಾಡ್ತಾ ಇದ್ದೀರಾ, ಸಡನ್ ಆಗಿ ನೆಟ್ವರ್ಕ್ ಹೋಗುತ್ತೆ, ಟಿವಿಯಲ್ಲಿ ಎಮರ್ಜೆನ್ಸಿ ಅಲರ್ಟ್, ಮಿಸೈಲ್ ಇನ್ಕಮಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ 30 ನಿಮಿಷದಲ್ಲಿ ಸಿಟೀಸ್ ಡಿಸಪಿಯರ್ ಆಗುತ್ತೆ. ಇನ್ನು 1 ಗಂಟೆಯಲ್ಲಿ ಕಂಟ್ರೀಸ್ ಕೊಲ್ಯಾಪ್ಸ್ ಆಗುತ್ತೆ. ಇದು ಸಿನಿಮಾ ಅಲ್ಲ, ಇದು ವರ್ಲ್ಡ್ ವಾರ್ 3 ಆದರೆ ನಡೆಯುವ ರಿಯಾಲಿಟಿ. ಸೊ ವಿಡಿಯೋಗೆ ಹೋಗುವ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಹಾಗೆ ವಿಡಿಯೋ ಮುಗಿಯೋವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಅಂದ್ಕೊಳ್ತೀವಿ ವರ್ಲ್ಡ್ ವಾರ್ ಅಂದರೆ ದೊಡ್ಡ ಪ್ಲ್ಯಾನಿಂಗ್ ಇರುತ್ತೆ ಅಂತ, ಆದರೆ ರಿಯಾಲಿಟಿ ಏನು ಅಂದರೆ ವರ್ಲ್ಡ್ ವಾರ್ 3 ಚಿಕ್ಕ ಇಶ್ಯೂಯಿಂದ ಕೂಡ ಸ್ಟಾರ್ಟ್ ಆಗಬಹುದು. ಎಕ್ಸಾಂಪಲ್ಗೆ, ಒಂದು ಕಂಟ್ರೀಸ್ ಇನ್ನೊಂದು ಕಂಟ್ರಿ ಶಿಪ್ನ ಅಟ್ಯಾಕ್ ಮಾಡಿದರೆ ವಾರ್ ಸ್ಟಾರ್ಟ್ ಆಗಬಹುದು. ಬಾರ್ಡರಲ್ಲಿ ಫೈಟ್ ಸ್ಟಾರ್ಟ್ ಆದರೆ ವಾರ್ ಸ್ಟಾರ್ಟ್ ಆಗಬಹುದು. ಅಥವಾ ಒಂದು ಮಿಸೈಲ್ ಆಕ್ಸಿಡೆಂಟಲಿ ಲಾಂಚ್ ಆದರೆ ವಾರ್ ಸ್ಟಾರ್ಟ್ ಆಗಬಹುದು. ಇವೆಲ್ಲ ಚಿಕ್ಕ ಇನ್ಸಿಡೆಂಟ್ ಥರ ಕಾಣಿಸುತ್ತೆ, ಆದರೆ ಕೆಲವರು ಇನ್ವಾಲ್ವ್ ಆದಮೇಲೆ ಚೈನ್ ರಿಯಾಕ್ಷನ್ ಕೂಡ ಸ್ಟಾರ್ಟ್ ಆಗುತ್ತೆ. US, ರಷ್ಯಾ, ಚೈನಾ ಥರ ದೊಡ್ಡ ಪವರ್ಫುಲ್ ಇನ್ವಾಲ್ವ್ ಆದರೆ ಅದು ಗ್ಲೋಬಲ್ ವಾರ್ ಕೂಡ ಆಗುತ್ತೆ. ಆದರೆ ಇಲ್ಲಿ ಟ್ವಿಸ್ಟ್ ಇದೆ. ಅದು ಏನು ಅಂದರೆ ನ್ಯೂಕ್ಲಿಯರ್ ವೆಪನ್ಸ್. ಒಂದು ಸಲ ನ್ಯೂಕ್ಲಿಯರ್ ವೆಪನ್ನ ಯೂಸ್ ಆದರೆ ವಿನ್ನರ್ ಅಂತ ಯಾರೂ ಕೂಡ ಇರೋದಿಲ್ಲ. ಹಾಗಾದರೆ ಈಗ ಫ್ಯೂಚರ್ನಲ್ಲಿ ವಾರ್ ಹೇಗೆ ನಡೆಯುತ್ತೆ ಅಂತ ನೋಡೋಣ. ವರ್ಲ್ಡ್ ವಾರ್ಸ್ ಅಂದರೆ ಹಳೆಯ ಕಾಲದ ವಾರ್ಸಲ್ಲಿ ಸೋಲ್ಜರ್ಸ್ ಗನ್ನಿಂದ ಫೈಟ್ ಮಾಡ್ತಾ ಇದ್ರು. ಆದರೆ ವರ್ಲ್ಡ್ ವಾರ್ 3 ಹಾಗೆ ಇರೋಲ್ಲ. ಫ್ಯೂಚರ್ ವಾರ್ ಅಂದರೆ AI, ಡ್ರೋನ್ಸ್, ರೋಬೋಟ್ಸ್, ಸೈಬರ್ ಅಟ್ಯಾಕ್ಸ್. ಇಮೇಜ್ ಮಾಡಿ, ಒಂದು ಸಲ 100 ಡ್ರೋನ್ಸ್ ಆಕಾಶದಲ್ಲಿ ಆಟೋಮೆಟಿಕ್ ಆಗಿ ಟಾರ್ಗೆಟ್ಸ್ನ ಅಟ್ಯಾಕ್ ಮಾಡ್ತಾ ಇದ್ದಾವೆ. ಸೋಲ್ಜರ್ಸ್ಗೆ ರೋಬೋಟ್ಸ್ ಸಪೋರ್ಟ್ ಇರುತ್ತೆ. ಇನ್ನು ಡೇಂಜರಸ್ ವಿಷಯ ಏನಪ್ಪಾ ಅಂದರೆ ಸೈಬರ್ ವಾರ್ಫೇರ್. ಎನಿಮಿ ಕಂಟ್ರಿ ಪವರ್ ಗ್ರಿಡ್ನ ಹ್ಯಾಕ್ ಮಾಡಿ ಎಲೆಕ್ಟ್ರಿಸಿಟಿ ಆಫ್ ಮಾಡಿದರೆ ನೋ ಲೈಟ್ಸ್, ನೋ ಇಂಟರ್ನೆಟ್, ನೋ ಬ್ಯಾಂಕಿಂಗ್, ಕಂಟ್ರಿ ಫುಲ್ಲು ಬ್ಲ್ಯಾಕ್ಔಟ್ ಆಗುತ್ತೆ. ಬಿಗ್ಗೆಸ್ಟ್ ಬ್ಯಾಟಲ್ ಫೀಲ್ಡ್ ಯಾವುದಾಗುತ್ತೆ ಅಂತ ಗೊತ್ತಾ ನಿಮಗೆ? ಅದು ಸ್ಪೇಸ್. ಸ್ಯಾಟಲೈಟ್ನ ಡೆಸ್ಟ್ರಾಯ್ ಮಾಡಿದರೆ GPS ಹೋಗುತ್ತೆ, ಕಮ್ಯುನಿಕೇಷನ್ ಹೋಗುತ್ತೆ, ಮಿಲಿಟರಿ ಬ್ಲೈಂಡ್ ಆಗುತ್ತೆ. ಇದು ಮೋಸ್ಟ್ ಡೇಂಜರಸ್ ಪಾರ್ಟ್. ವರ್ಲ್ಡ್ ವಾರ್ 3 ನ್ಯೂಕ್ಲಿಯರ್ ಸ್ಟೇಜ್ಗೆ ಹೋದರೆ ಎಲ್ಲ ಫಾಸ್ಟಾಗಿ ಆಗುತ್ತೆ. ಅದರಲ್ಲಿ ಕೆಲವೊಂದು ಸ್ಟೆಪ್ಸ್ಗಳಿದ್ದಾವೆ. ಆ ಸ್ಟೆಪ್ಗಳೇಂತ ನೋಡೋಣ. ಸ್ಟೆಪ್ 1, ಲಾಂಚ್ ಡಿಟೆಕ್ಷನ್. ಮಿಸೈಲ್ ಲಾಂಚ್ ಆದಮೇಲೆ ಸೆಕೆಂಡ್ಸಲ್ಲಿ ಅಲರ್ಟ್ ಬರುತ್ತೆ. ಸ್ಟೆಪ್ 2, ಡಿಸಿಷನ್. ಲೀಡರ್ಸ್ಗಳಿಗೆ 5 ರಿಂದ 10 ನಿಮಿಷಗಳು ಮಾತ್ರ ಡಿಸಿಷನ್ ಟೈಮ್ ಇರುತ್ತೆ. ಇದು ಭಾಳ ಕಮ್ಮಿ ಟೈಮ್ ಅಂತಲೇ ಹೇಳ್ಬೋದು. ಸ್ಟೆಪ್ 3, ಇಂಪ್ಯಾಕ್ಟ್. 15 ರಿಂದ 30 ನಿಮಿಷದಲ್ಲಿ ಟಾರ್ಗೆಟ್ಸ್ ರೀಚ್ ಆಗುತ್ತೆ. ಸಿಟೀಸ್, ಮಿಲಿಟರಿ ಬೇಸ್ಗಳೆಲ್ಲ ಹಿಟ್ ಆಗುತ್ತೆ ಇದು ಹೋಗಿ. ಸ್ಟೆಪ್ 4, ರಿಟಲೇಷನ್ ಅಂದರೆ ಜಿದ್ದು, ಕೋಪ. ಇನ್ನೊಂದು ಕಂಟ್ರಿ ಕೂಡ ನ್ಯೂಕ್ಲಿಯರ್ನ ಲಾಂಚ್ ಮಾಡುತ್ತೆ ಜಿದ್ದಿನಿಂದ. 1 ಗಂಟೆಯಲ್ಲಿ 100 ಆಫ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಆಗುತ್ತೆ. ಮಿಲಿಯನ್ಸ್ ಆಫ್ ಡೆತ್ ಆಗ್ತಾರೆ. EMP ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸ್. ಇದರಿಂದ ಫೋನ್ ವರ್ಕ್ ಆಗಲ್ಲ, ಇಂಟರ್ನೆಟ್ ಹೋಗುತ್ತೆ, ಎಲೆಕ್ಟ್ರಿಸಿಟಿ ಆಫ್ ಆಗುತ್ತೆ, ವರ್ಲ್ಡ್ ಲಿಟ್ರಲಿ ಡಾರ್ಕ್ ಆಗುತ್ತೆ. ವಾರ್ ಆದಮೇಲೆ ನಿಜವಾದ ಭಯ ಏನು ಅಂತ ನೋಡೋಣ. ಬಾಂಬ್ಸ್ಗಿಂತ ಡೇಂಜರಸ್ ಏನು ಗೊತ್ತಾ? ಆಫ್ಟರ್ ಎಫೆಕ್ಟ್ಸ್. ಸ್ಮೋಕ್ ಸ್ಕೈಗೆ ಹೋಗಿ ಸನ್ಲೈಟ್ನ ಬ್ಲಾಕ್ ಮಾಡುತ್ತೆ. ಇದನ್ನು ನ್ಯೂಕ್ಲಿಯರ್ ವಿಂಟರ್ ಅಂತ ಕೂಡ ಕರೆಯುತ್ತಾರೆ. ಅದರಿಂದ ಬರೋ ಎಫೆಕ್ಟ್ ರಿಸಲ್ಟ್ ಏನು ಗೊತ್ತಾ? ಕ್ರಾಪ್ಸ್ ಗ್ರೋ ಆಗಲ್ಲ, ಅಂದರೆ ಬೆಳೆಗಳು ಬೆಳೆಯಲ್ಲ, ಫುಡ್ ಶಾರ್ಟೇಜ್ ಆಗುತ್ತೆ, ಗ್ಲೋಬಲ್ ಫುಲ್ ಬರಗಾಲ ಸ್ಟಾರ್ಟ್ ಆಗುತ್ತೆ, ಜನರು ಹಸಿವಿನಿಂದ ಸಾಯ್ತಾರೆ, ರೇಡಿಯೇಷನಿಂದ ವಾಟರ್ ಕಲುಷಿತವಾಗುತ್ತೆ, ಡಿಸೀಸ್ ಕೂಡ ಬೇಗ ಸ್ಪ್ರೆಡ್ ಆಗುತ್ತೆ, ಎಕನಾಮಿಕಲ್ ಕೊಲ್ಯಾಪ್ಸ್ ಕೂಡ ಆಗುತ್ತೆ. ಅಂದರೆ ಮನಿ ಯೂಸ್ಲೆಸ್ ಆಗುತ್ತೆ, ಬ್ಯಾಂಕ್ ಕ್ಲೋಸ್ ಆಗ್ತವೆ, ಟ್ರೇಡ್ ಸ್ಟಾಪ್ ಆಗುತ್ತೆ. ಇದರಿಂದ ಸಿವಿಲೈಸೇಷನ್ ಕಂಪ್ಲೀಟ್ಲಿ ನಾಶ ಆಗುತ್ತೆ. ಇಲ್ಲಿ ನಮಗೆಲ್ಲ ಕಾಡುವ ಕ್ವಶನ್ ಏನು ಅಂದರೆ ವರ್ಲ್ಡ್ ವಾರ್ 3 ನಡೆದರೆ ನಾವು ಸರ್ವೈವಲ್ ಆಗಬಹುದಾ? ಆನ್ಸರ್ ಎಸ್, ಆದರೆ ತುಂಬ ಕಷ್ಟ. ಡೈರೆಕ್ಟ್ ಟಾರ್ಗೆಟೆಡ್ ಏರಿಯಾಸಲ್ಲಿ ಸರ್ವೈವಲ್ ಆಲ್ಮೋಸ್ಟ್ ಇಂಪಾಸಿಬಲ್. ಆದರೆ ರಿಮೋಟ್ ಪ್ಲೇಸಸ್ನಲ್ಲಿ ಚಾನ್ಸ್ ಇರುತ್ತೆ. ಅಂದರೆ ಐಸ್ಲ್ಯಾಂಡ್, ಸೌತ್ ಅಮೆರಿಕಾ, ನ್ಯೂಜಿಲ್ಯಾಂಡ್ ಥರ ಪ್ಲೇಸಸ್ಗಳು ಬೆಟರ್ ಚಾನ್ಸ್ ಇರುತ್ತೆ ಇಲ್ಲಿ. ಆದರೆ ಫುಲ್ಲು ನ್ಯೂಕ್ಲಿಯರ್ ವಾರ್ ಆದರೆ 100% ಸೇಫ್ ಪ್ಲೇಸ್ ಅಂತ ಯಾವುದು ಕೂಡ ಇಲ್ಲ. ಫ್ಯೂಚರ್ ವರ್ಲ್ಡ್ನಲ್ಲಿ ಟೆಕ್ನಾಲಜಿ ಇರೋದಿಲ್ಲ, ಇಂಟರ್ನೆಟ್ ಕೂಡ ಇರೋದಿಲ್ಲ, ಸರ್ವೈವಲ್ ಲೈಫ್ ಮಾತ್ರ ಇರುತ್ತೆ. ನ್ಯೂಕ್ಲಿಯರ್ಗಿಂತ ಇನ್ನೂ ದೊಡ್ಡ ಡೇಂಜರಸ್ ಥಿಂಗ್ಸ್ ಒಂದು ಇದೆ, ಅದೇ ಬಯೋಲಾಜಿಕಲ್ ವಾರ್ಫೇರ್, ಅಂದರೆ ಬಯೋವಾರ್. ಒಂದು ಡೇಂಜರಸ್ ವೈರಸ್ನ ರಿಲೀಸ್ ಆದರೆ ಸೈಲೆಂಟಾಗಿ ಸ್ಪ್ರೆಡ್ ಆಗುತ್ತೆ. ಜನರು ಜಾಸ್ತಿ ಇರುವ ಜಾಗದಲ್ಲಿ ಬೇಗ ಸ್ಪ್ರೆಡ್ ಆಗುತ್ತೆ.
ಅಂದರೆ ವರ್ಲ್ಡ್ ಪೂರ್ತಿ ಭಾಳ ಜನ ಫ್ಲೈಟ್ಸ್ನಲ್ಲಿ ಟ್ರಾವೆಲ್ ಮಾಡ್ತಾರೆ ಅಲ್ಲ, ಸೊ ಅದರಿಂದ ವರ್ಲ್ಡ್ ಫುಲ್ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ವರ್ಸ್ಟ್ ಪಾರ್ಟ್ ಏನಪ್ಪ ಅಂದರೆ ನಮಗೆ ಗೊತ್ತಾಗದ ಹಾಗೆ ವಾರ್ ಸೈಲೆಂಟಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಫೈನಲ್ ಆಗಿ ವರ್ಲ್ಡ್ ವಾರ್ 3 ಸ್ಟಾರ್ಟ್ ಆಗೋದು ರೇರ್, ಆದರೆ ಸ್ಟಾರ್ಟ್ ಆದಮೇಲೆ ಕಂಟ್ರೋಲ್ ಮಾಡೋದು ಇಂಪಾಸಿಬಲ್. ಮೋಸ್ಟ್ ಡೇಂಜರಸ್ ಪಾರ್ಟ್ಸ್ ಬಾಂಬ್ ಅಲ್ಲ, ಆಫ್ಟರ್ ಎಫೆಕ್ಟ್, ಫುಡ್ ಇರೋಲ್ಲ, ಸಿಸ್ಟಮ್ ಇರೋಲ್ಲ, ಮನುಷ್ಯನ ಮಧ್ಯೆ ಸರ್ವೈವಲ್ ಫೈಟ್ ಮಾತ್ರ ಇರುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ವರ್ಲ್ಡ್ ವಾರ್ 3 ಆದರೆ ವಾರ್ ಅಲ್ಲ, ಹ್ಯುಮ್ಯಾನಿಟಿ ಸರ್ವೈವಲ್ ಟೆಸ್ಟ್ ಆಗುತ್ತೆ. ಸೊ ಫ್ರೆಂಡ್ಸ್, ವರ್ಲ್ಡ್ ವಾರ್ 3 ಆದರೆ ಹೇಗಿರುತ್ತೆ ಅಂತ ಸಿಂಪಲ್ ಆಗಿ ಹೇಳಿದ್ದೇನೆ. ಫೈನಲ್ ಆಗಿ ಒಂದು ಡಿಸಿಷನ್, ಒಂದು ಮಿಸ್ಟೇಕ್ ವರ್ಲ್ಡ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಸ್ಟಿಲ್ ಟೈಮ್ ಇದೆ ವಾರ್ಸ್ ಅವಾಯ್ಡ್ ಮಾಡೋದಕ್ಕೆ, ಆದರೆ ಸ್ಟಾರ್ಟ್ ಆದರೆ ಬ್ಯಾಕ್ ಆಗೋಕ್ಕೆ ಚಾನ್ಸ್ ಇರೋದಿಲ್ಲ. ಈಗ ಕ್ವಶನ್ ನಿಮ್ಮ ಹತ್ತಿರ, ವರ್ಲ್ಡ್ ವಾರ್ 3 ನಡೆಯುತ್ತೆ ಅಂತ ನಂಬ್ತೀರಾ? ನಡೆದ್ರೆ ನೀವು ಸರ್ವೈವಲ್ ಆಗ್ತೀರಾ? ಕಾಮೆಂಟ್ಸ್ನಲ್ಲಿ ಹೇಳಿ. ಆ್ಯಂಡ್ ರಿಮೆಂಬರ್, ಫ್ಯೂಚರ್ ಕಂಟ್ರೋಲ್ ಮಾಡೋದಕ್ಕೆ ಆಗೋಲ್ಲ, ಆದರೆ ಪ್ರೆಸೆಂಟಲ್ಲಿ ನಾವು ಯೋಚನೆ ಮಾಡೋದು ನಮ್ಮ ಕೈಯಲ್ಲಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ. ಲಿಂಕ್ ಬಯೋದಲ್ಲಿದೆ.